ನಿಮ್ಮಲ್ಲಿರೋದು ಲೈಫನ್ನು ಇದೇ ಥರ ಯಾವಾಗಲೂ ಒಂದು ಯುನೀಕ್ ಆಗಿ ನೋಡೋ ಪ್ರವೃತ್ತಿನ ಇದು ವೃತ್ತಿ ಆಗೋಗಿದೆಯಾ ಹೇಗೆ? ಬಿಕಾಸ್ ನಿಮ್ಮ ಹೆಸರಲ್ಲೇ ಸಿಹಿ ಕಹಿ ಇದೆ, ಬಟ್ ಸಿಹಿನೇ ಫಸ್ಟ್ ಯಾವತ್ತು ಬರೋದು, ಕಹಿ ಆಮೇಲೆ ಬರೋದು. ಕಹಿ ಒಳಗಿದೆ. ಬಿಕಾಸ್ ಐ ಆಮ್ ಜನರಲಿ ನಾನು ಯಾವುದನ್ನು ಕಹಿಯಾಗಿ ತೊಗೊಳ್ಳಲ್ಲ. ಅಂದರೆ ಏನೇ ನಡೆದ್ರೂ ದೇರ್ ಟೂ ಸೈಡ್ಸ್. ಅದಕ್ಕೆ ಕಾಯಿನ್ಗೆ ಎರಡು ಸೈಡ್ ಇದ್ದಂಗೆ ಜೀವನದಲ್ಲಿ ಏನೇ ನಡೆದ್ರು ದ ಗುಡ್ ಸೈಡ್ ಆ್ಯಂಡ್ ದ ಬ್ಯಾಡ್ ಸೈಡ್. ಸೊ ಐ ಆಲ್ವೇಸ್ ಟೇಕ್ ದಿ ಗುಡ್ ಸೈಡ್, ಐ ಡೋಂಟ್ ಟೇಕ್ ದಿ ಬ್ಯಾಡ್ ಸೈಡ್. ಸೊ ನಂಗೆ ಏನೂ ಕಹಿ ಅನಿಸಲ್ಲ. ಸೊ ದಟ್ಸ್ ಹೌ ಐ ಲೀವ್ ಮೈ ಲೈಫ್. ಏನೇ ಆದ್ರೂ ಅದಕ್ಕೆ ಇನ್ನೇನೋ ಒಂದು ಒಳ್ಳೇದಿರುತ್ತೆ ಅದಕ್ಕಿಂತ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಮನೆಯಿಂದ ಹೊರಟಾಗ ಎಷ್ಟೋ ಸಲ ಪೆಟ್ರೋಲ್ ಕಡಿಮೆ ಆಗುತ್ತೋ ಅಥವಾ ಗಾಡಿ ಕೆಟ್ಟೋಗುತ್ತೋ ಏನೋ ಆಗುತ್ತಲ್ಲ, ಅದರಿಂದ ಏನೋ ಒಳ್ಳೇದಾಗತ್ತೆ ಅಂತಲೇ ನನ್ನ ಅಭಿಪ್ರಾಯ. ಅದಕ್ಕೆ ಕೆಟ್ಟಿದ್ದು ಅಂತ ಅನ್ಸ್ಕೊಳ್ತೀನಿ. ಅಯ್ಯೋ ಕೆಟ್ಟೋಯ್ತಲ್ಲ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಏನೋ ಒಳ್ಳೇದಾಗತ್ತೆ ಅದಕ್ಕೆ ಇದಾಗಿರೋದು ಅಂತ. ಅದು ಹಂಗಾಗೇ ಆಗುತ್ತೆ ಆ್ಯಕ್ಚುಲಿ. ಸೊ ಯು ಶುಡ್ ಆಲ್ವೇಸ್ ಲುಕ್ ಎಟ್ ದಿ ಗುಡ್ ಸೈಡ್ ಇನ್ ಲೈಫ್ ಅಂತ. ನೀವು ಈ ಥರ ಅಂತ ನಿಮ್ಗೆ ಯಾವಾಗ ಗೊತ್ತಾಗಿದ್ದು ಚಂದ್ರು ಸರ್? ಬಿಕಾಸ್ ಟುಡೇ ಅಟ್ 61 or 2 62 ನೀವು ಇಂಡಸ್ಟ್ರಿ ಬಗ್ಗೆ ಮಾತಾಡೋದ, ಸೀರಿಯಲ್ ಟಿ ವಿ ಟೆಲಿವಿಷನ್ ಬಗ್ಗೆ ಮಾತಾಡೋದ, ರೇಡಿಯೋ ಸ್ಪೇಸ್ ಬಗ್ಗೆ ಮಾತಾಡೋದ, ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡೋದ, ಯಾವುದನ್ನು ಬಿಟ್ಟಿಲ್ಲ ನೀವು. ಆದರೆ ಹೆಂಗೆ ಒಂದು ಚಲಿಸುವ ಮೋಡ ಥರ ಪ್ರತಿಯೊಂದು ಕಾಲಘಟ್ಟದಲ್ಲೂ ಅದ್ರ ಜೊತೆಗೆ ನಡ್ಕೊಂಡು ಬಂದು ಆ ಟೈಮಿಗೆ ಏನೇನು ಬೇಕೋ ಮಾಡ್ಕೊಂಬಂದು ಇಷ್ಟೆಲ್ಲ ನೋಡಿರೋ ಒಂದು ವ್ಯಕ್ತಿತ್ವ ಇವತ್ತು ನಮ್ಮ ಮುಂದೆ ಕೂತಿದೆ ಅಂದರೆ ಏನು ಬಕೆಟ್ ಹಾಕಬೇಕಾ ಇದಕ್ಕೆ? ಒಂದು ಸ್ಪೂನಲ್ಲಿ ಪ್ರಶ್ನೆ ಕೇಳಬೇಕಾ, ಒಂದು ಮಗ್ ಹಾಕೋದಾ? ನಮಗೆ ಕನ್ಫ್ಯೂಷನ್ನು. ಇಲ್ಲ, ಏನಂದರೆ ನನಗೆ ಚಿಕ್ಕ ಹುಡುಗ ಆಗಿದ್ದಾಗ ಒಂದು ಲೈನ್ ತುಂಬ ಎಫೆಕ್ಟ್ ಮಾಡ್ತು. ಜಾಕ್ ಆಫ್ ಆಲ್ ಟ್ರೇಡ್ಸ್ ಮಾಸ್ಟರ್ ಆಫ್ ನನ್ ಅಂತ ಒಂದು ಲೈನು. ನಾನು ಯೋಚನೆ ಮಾಡಿದೆ, ವಾಟ್ ಈಸ್ ರಾಂಗ್ ಇನ್ ದಟ್ ಅಂತ. ಟು ಬಿ ಮಾಸ್ಟರ್ ಆಫ್ ಒನ್ ಟ್ರೇಡ್ ಆ್ಯಂಡ್ ಜಾಕ್ ಆಫ್ ನನ್ ಈಸ್ ವೇಸ್ಟ್. ಒಂದೇ ಒಂದು ಕೆಲಸ ಗೊತ್ತಿರುತ್ತೆ, ಅದೇನೋ ಕೈ ಕೊಟ್ಬಿಟ್ರೆ ಮುಗಿದೋಯ್ತು ನಮ್ಮ ಲೈಫು. ಆದರೆ ಇಫ್ ಯು ಆರ್ ಎ ಜಾಕ್ ಆಫ್ ಆಲ್ ಟ್ರೇಡ್ಸ್ ಯು ಕ್ಯಾನ್ ಸರ್ವೈವ್. ಸೊ ಐ ಆಮ್ ಎ ಸರ್ವೈವರ್, ಯು ಅಂಡರ್ಸ್ಟ್ಯಾಂಡ್. ಸೊ ತುಂಬ ಎಫೆಕ್ಟ್ ಆಯ್ತು ನನಗೆ. ಸೊ ನಾನು ಎಲ್ಲ ಕೆಲಸ ಮಾಡ್ತೀನಿ. ಇದು ಬರಲ್ಲ ಮಾಡಲ್ಲ ಅನ್ನೋದು ಇಲ್ಲವೇ ಇಲ್ಲ. ನೀವು ಏನು ಹೇಳಿದ್ರು ಮಾಡ್ತೀನಿ ನಾನು. ಅಂತೀನಿ ಫಸ್ಟು, ಆಮೇಲೆ ನೋಡ್ಕೊಳ್ಳೋಣ ಅದು ಹೆಂಗೆ ಮಾಡೋದು ಅಂತ. ಒಂದು ಬ್ಯೂಟಿಫುಲ್ ಇನ್ಸಿಡೆಂಟ್ ಏನಂದರೆ, ಒಂದು ಜಗದೇಕ ವೀರ ಅಂತ ಒಂದು ಪಿಕ್ಚರ್, ಓಕೆ, ಭಾರ್ಗವ್ ಅವರು ಡೈರೆಕ್ಟ್ರು. ನನಗೆ ಕರೆದ್ರೆ, ಒಂದು ಒಳ್ಳೆ ವಿಲನ್ ರೋಲ್ ಇದೆ ಕೊಡ, ಮಾಡಬೇಕು ನೀನು ಕಾಮಿಡಿ ವಿಲನ್ ಅಂದರು. ಮಾಡ್ತೀನಿ ಸರ್ ಅಂದೆ. ನಮ್ಮ ಭಾರ್ಗವ ಸರ್ ನಮ್ಮ ಹತ್ರ ಗುರುಗಳಿದ್ದಂಗೆ, ಅವ್ರು ಹೇಳಿದ್ಮೇಲೆ ಮುಗಿದಾಯಿತು. ಯಾಕಂದರೆ ಇಂಡಸ್ಟ್ರಿನಲ್ಲಿ ಪರ್ಫೆಕ್ಟ್ ಪೇಮೆಂಟ್ ಕೊಟ್ಟಿದ್ದು, ಪರ್ಫೆಕ್ಟ್ ಡೇಟ್ ಕೊಟ್ಟಿದ್ದು ಅವ್ರು ಒಬ್ಬರೇ. ಅವ್ರು ಇಷ್ಟು ದಿನ ಅಂದರೆ ಅಷ್ಟೇ ದಿನ, ಇಷ್ಟು ದುಡ್ಡು ಅಂದರೆ ಕರೆಕ್ಟ್ ದುಡ್ಡು ಬರೋದು, ಒಂದು ಪೈಸಾ ಹೆಚ್ಚು ಕಡಿಮೆ ಆಗ್ತಾರಲ್ಲ. ಸೊ ನಮಗೆಲ್ಲ ತುಂಬ ಪ್ರೀತಿ ಇರ್ತಕ್ಕಂಥ ಡೈರೆಕ್ಟ್ರು, ತುಂಬ ಗೌರವ ಅವ್ರು ಕಂಡ್ರೆ. ಸೊ ಅವ್ರು ಕಳೆದ ಮಾಡಬೇಕು ಕಣ, ಅಷ್ಟೇ ಮಾಡ್ತೀನಿ ಸರ್ ಅಂದೆ. ಸರಿ, ಶೂಟಿಂಗ್ ನಡೆಯೋಕ್ಕೆಲ್ಲ ಶುರು ಆಯಿತು. ಒಂದು ದಿವಸ ಇದ್ದಿಗೆ ಕರೆದ್ಬಿಟ್ಟು, ಇವತ್ತು ಲಾರಿ ಓಡಿಸ್ಬೇಕು ಕಣ, ಲಾರಿ ಬರುತ್ತೆ ನಿಂಗೆ ಓಡ್ಸೋಕ್ಕೆ ಅಂದರು. ನಾನು ಲಾರಿ ಓಡ್ಸೋಕ್ಕೆ ಬರೋಲ್ಲ, ನನಗೆ ಕಾರ್ ಓಡ್ಸೋಕ್ಕೆ ಬರಲ್ಲ, ಲಾರಿ ಎಲ್ಲಿಂದ ಬರುತ್ತೆ. ಬಟ್ ಬರಲ್ಲ ಅಂದ್ಬಿಟ್ರೆ ಅವ್ರು ಎಲ್ಲಿ ಅಪ್ಸೆಟ್ ಆಗ್ಬಿಡ್ತಾರೋ, ಎಲ್ಲಿ ಬೇಜಾರು ಮಾಡ್ಕೊಂಬಿಡ್ತಾರೋ, ಅಂದರೆ ಒಂದು ಟೆನ್ಷನ್ ಇರುತ್ತಲ್ಲ. ಬರುತ್ತೆ ಸರ್, ಏನು ಲಾರಿ ತಾನೆ ಓಡಿಸ್ತೀನಿ ಬಿಡಿ ಸರ್ ಅಂದೆ. ಸರಿ, ಒಂದೇ ಒಂದು ಸರ್ ಸ್ವಲ್ಪ ರಿಹರ್ಸಲ್ ಮಾಡ್ಕೋಬೇಕು. ನಾನು ಲಾರಿ ಓಡಿಸಿ ಎಷ್ಟು ವರ್ಷ ಆಗೋಯ್ತು, ಒಂದು ಸಲ ರಿಹರ್ಸಲ್ ಮಾಡ್ಕೊಳ್ತೀನಿ ಸರ್. ಡ್ರೈವರ್ಗೆ ಹೇಳ್ಬಿಟ್ರೆ ಸುಮ್ಮನೆ ಇಲ್ಲಿನಲ್ಲಿ ತನಕ ಒಂದು ರೌಂಡ್ ಹಾಕೊಂಬರ್ತೀನಿ. ಕರೆದ್ರು ಡ್ರೈವರ್ನ, ಇವ್ರಿಗೊಂಚೂರು ಲಾರಿ ಕೊಟ್ರಿ ಓಡ್ಸೋಕ್ಕೆ, ಫೆಮಿಲಿಯರೈಸ್ ಆಗಬೇಕು ಅವರು ಅಂತ. ಹಾಂ ಸರ್ ಅಂದ ಅವ್ನು ಡ್ರೈವರ್. ಆ ಕಡೆ ಹೋದ್ಮೇಲೆ ಡ್ರೈವರ್ ಕಾರ್ ಇಟ್ಕೊಂಬಿಟ್ಟೆ. ಅಣ್ಣ, ನಮ್ಮ ತಾಯಣ್ಣ ಲಾರಿ ಓಡ್ಸೋಕ್ಕೆ ಬರಲ್ಲ, ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋಗ್ಬೇಕು, ನಿಲ್ಲಿಸ್ಬೇಕು, ಮತ್ತೆ ಸ್ಟಾರ್ಟ್ ಮಾಡಬೇಕು, ಮುಂದಕ್ಕೆ ಹೋಗ್ಬೇಕು, ನಿಲ್ಲಿಸ್ಬೇಕು, ಅಷ್ಟು ಹೇಳ್ಕೊಂಡು ಮಿಕ್ಕಿದ್ದು ನಾವು ಮಾಡ್ಕೊತೀನಿ ಇದ್ದೆ. ಸರಿ, ಅವ್ನು ಹೇಳ್ಕೊಟ್ಟ, ಕಲ್ತ್ಬಿಟ್ಟೆ. ಅರ್ಧ ಗಂಟೆಯಲ್ಲಿ ಕಲ್ತ್ಬಿಟ್ಟೆ. ಶೂಟಿಂಗ್ ಆಯಿತು, ಸಾಯಂಕಾಲ ತನಕ ಲಾರಿ ಓಡಿಸ್ದೆ. ಪ್ಯಾಕಪ್ ಆಯಿತು, ಎಲ್ಲ ಆಯಿತು. ಚೆನ್ನಾಗಿ ಓಡಿಸಿದ್ರಿ ಲಾರಿ ಅಂದರು ಡೈರೆಕ್ಟ್ರು. ಸರ್, ಒಂದು ವಿಷಯ ಗೊತ್ತಾ, ಅದೇನು ನಂಗೆ ಲಾರಿ ಓಡ್ಸೋಕ್ಕೆ ಬರ್ತಾರಲಿಲ್ಲ. ಅಯ್ಯೋ ಹಂಡೆ, ಏನು ರಿಸ್ಕ್ ತೊಗೊಂಡ್ರಿ ನೀವು ಅಂತೆಲ್ಲ ಬೈದರು. ಅಂದರೆ ನಾನು ಹೇಳ್ತಾ ಇರೋದು, ಯಾವುದೂ ಮಾಡಲ್ಲ ಬರಲ್ಲ ಅನ್ನೋದು ನನ್ನ ಲೈಫಲ್ಲೇ ಇಲ್ಲ. ಮಾಡ್ತೀನಿ ಅಂತಲೇ ಹೇಳೋದು, ಆಮೇಲೆ ನೋಡ್ಕೊಳ್ಳೋಣ ಹೆಂಗಾಗತ್ತೆ ಅಂತ. ರೇಡಿಯೋ ಜಾಕಿ ಆಗಿದ್ದು ಹಂಗೆ, ಮಾಡೋಣ ಅಂದೆ ನಾನು. ಏನದು ಅಂತ ಕೂಡ ಕೇಳಲಿಲ್ಲ. ನಿಂಗೆ ಗೊತ್ತಾ, ರೇಡಿಯೋ ಜಾಕಿ ಆಗಿಕ್ಕಿಂತ ಮುಂಚೆ ನಾನು ರೇಡಿಯೋ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೆ. ಸೇಮ್ ಅದೇ ಪೀರಿಯಡಲ್ಲಿ 2006 ನೀವು ಹೇಳಿದ್ರಿ. ಐ ಹ್ಯಾಡ್ ಅಪ್ಲೈಡ್. ಐ ಲಾಸ್ಟ್ ಬೈ 1 crore. ಐ ಲಾಸ್ಟ್ ದ ಲೈಸೆನ್ಸ್ ಬೈ 1 crore. ಬಟ್ ಐ ಹ್ಯಾಡ್ ಅಪ್ಲೈಡ್. ಮಾಡಿ ಯಾರು ಹೇಳಿ ರೇಡಿಯೋ ಹಾಕೋಣ ಅಂದೆ. ಯಾರನ್ನೂ ಹಿಡ್ದೆ, ಏನೋ ಮಾಡಿದೆ. ಅವ್ರು 6 ಕೋಟಿ ಕೊಡ್ತೀನಿ ಅಂದರು. ಹಾಕಿದೆ, ಅಪ್ಲೈ ಮಾಡಿದೆ, ನೋಡೋಣ ಏನಾಗುತ್ತೆ ಅಂತ. ಆಗಲಿಲ್ಲ, ಅದು ಬೇರೆ ವಿಚಾರ. ಸೊ ಯಾವುದನ್ನೂ ಮಾಡಲ್ಲ ಬರಲ್ಲ ಅನ್ನೋದು ನನ್ನ ಲೈಫಲ್ಲೇ ಇಲ್ಲ. ಈ ಎಲ್ಲದಕ್ಕೂ ನುಗ್ಗಬೇಕು,
ಅನ್ನೋ ಒಂದು ಈ ಮೆಂಟ್ಯಾಲಿಟಿ ಇದೆಲ್ಲ ಬರೋದಕ್ಕೆ ಕೆಲವು ಸತಿ ಜೀವನದ ಅನುಭವಗಳು ಕಾರಣ ಆಗ್ಬೋದು, ಅಥವಾ ನಿಮ್ಮನ್ನು ಬೆಳೆಸಿರೋ ರೀತಿನ, ಅಥವಾ ಅವತ್ತಿನ ಕಾಲನೇ ಆಗಿತ್ತಾ ಅಂತ ನೀವು ತಿರುಗಿ ನೋಡಿದ್ರೆ ಹೇಗೆ ಅನ್ಸುತ್ತೆ? ಬಿಕಾಸ್ ಇವತ್ತಿಂದು ನೀವು ನೋಡಿರ್ತೀರ ಜನ್ರೇಷನಲ್ಲಿರೋ ಚೇಂಜಸ್ಗಳು, ಇವತ್ತಿನ ತಾಂತ್ರಿಕತೆ, ಇವತ್ತಿಗಿರೋ ಆಪರ್ಚುನಿಟೀಸು, ಇವತ್ತೆಲ್ಲ ಏನು ಇಷ್ಟೊಂದು ಜಾಸ್ತಿ ಇದೆಯೋ ಅವತ್ತಷ್ಟೇ ಎಲ್ಲ ಕಮ್ಮಿ ಇತ್ತು. ಮೇ ಬಿ ಅದೇ ಒಂದು ಅಂತ. ಎಕ್ಸಾಕ್ಟ್ಲಿ, ಕಮ್ಮಿ ಇದ್ದಾಗಲೇ ನಮಗೆ ಬೇಕು ಅನ್ಸೋದು, ಎಲ್ಲ ಇದ್ದಾಗ ಬೇಕು ಅನ್ಸಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಹಸುವಿದ್ದಾಗ ತುಂಬ ಸುಖವಾಗಿದ್ದೆ ಅಂತ. ಹೊಟ್ಟೆ ತುಂಬಿದ ಮೇಲೆ ಸುಖ ಹೊಟ್ಟಾಗತ್ತೆ. ಹಸುವಿದ್ದಾಗ ಅದೇನೋ ಸುಖ ಇರುತ್ತದು, ಅದೇನೋ ಕಷ್ಟಪಟ್ಟು ಎಲ್ಲೋ ನಾವೊಂದು ಇಡ್ಲಿ ತಿಂತೀವಿ ಅಂತ್ಕೊಳ್ಳೋಣ. ಅವಾಗೆಲ್ಲ ನಾನು ಪ್ರಕಾಶ್ ರೈ, ಇನ್ನೊಬ್ಬ ಗ್ರಾಫ್ ಅಂತ ನಾವು 3 ಜನ ಒಟ್ಟಿಗೆ ಇದ್ವಿ. ದುಡ್ಡೇ ಇರ್ತಾರಲಿಲ್ಲ ನಮ್ಮ ಹತ್ರ, ಸಖತ್ ಕಷ್ಟಪಡ್ತಿದ್ವಿ. ಇದು ಏನು ಸರ್, 70s? ಇಲ್ಲ 80s. ನಾನು ಬಂದಿದ್ದು 83ಗೆ ಇಂಡಸ್ಟ್ರಿಗೆ. ನೀವು 61 ಬಾರ್ನ್ ಅಲ್ಲ? ಓಕೆ. ಅವಾಗೆಲ್ಲ ನಾನೊಬ್ಬನೇ ಅರ್ನಿಂಗ್ ಫೆಲೋ, ಪ್ರಕಾಶ್ ರೈ ಕೂಡ ನಾಟ್ ಅರ್ನಿಂಗು. ನಾವು 3 ಜನ ಫ್ರೆಂಡ್ಸು ಒಟ್ಟಿಗೆ ಒಂದು ಮನೇಲಿದ್ವಿ. ನಾವು ದುಡ್ಡೇ ಇರ್ತಾರಲಿಲ್ಲ. ಅಲ್ಲೆಲ್ಲ ಒಂದು ಆಂಟಿನ ಫ್ರೆಂಡ್ ಮಾಡ್ಕೊಂಡಿದ್ದೆ, ಒಂದು ಡಬ್ಬ ಅಂಗಡಿನಲ್ಲಿ ಚಪಾತಿ ಮಾಡೋರು. ಅವ್ರಿಗೆ ನನ್ನ ಕಂಡ್ರೆ ತುಂಬ ಇಷ್ಟ, ಯಾಕಂದರೆ ನಾನು ಟಿ ವಿನಲ್ಲಿ ಬರ್ತೀನಿ ಅಂತ ತುಂಬ ಪ್ರೀತಿ. ಅವ್ರಿಗೆ, ಆಂಟಿ ನಾವು ಯಾವ ಬೇಕಾದ್ ತಿನ್ಕೊಂಡು ಹೋಗ್ತೀವಿ, ನಿಮಗೆ ದುಡ್ಡು ಬಂದಾಗ ನೀನು ಕೊಟ್ಬಿಡ್ತೀನಿ ಆಂಟಿ. ಬಾರ ತಿನ್ನೋ ಅಂದರು. ಸರ್ ನಾವು 3 ಜನ ಹೋಗಿ ದಿನ ಅಲ್ಲಿ ಚಪಾತಿ ತಿಂತಿದ್ವಿ. ಓಕೆ, ಅವ್ರು ಲೆಕ್ಕ ಇಟ್ಕೋಬೇಕು, ನಾವು ಇಟ್ಕೊಳ್ತಾರಲಿಲ್ಲ. ಇವತ್ತು 8 ಚಪಾತಿ ಆಯ್ತು ಕಣ, ಇವತ್ತು 10 ಚಪಾತಿ ಆಯ್ತು ಕಣ ಅಂತ ಅವ್ರು ಹೇಳೋರು ಅಷ್ಟೇ. ಯಾವತ್ತೋ ಒಂದು ದಿವಸ ದುಡ್ಡು ಬಂದ್ಬಿಡೋದು. ಬಂದ ತಕ್ಷಣ ಫಸ್ಟು ಆಂಟಿ ಕೊಟ್ಬಿಡ್ತಿದ್ದೆ. ಆಂಟಿ ಇವತ್ತು ಆ ಲೆಕ್ಕ ಅವರೇ ನೋಡ್ಕೋಬೇಕು, ಅದು 200 ರೂಪಾಯಿ ಆಗಿದ್ರು ನಾನು ಒಂದು 1000 ರೂಪಾಯಿ ಕೊಟ್ಬಿಡ್ತಿದ್ದೆ. ಆಮೇಲೆ ಮಿಕ್ಕಿದ್ದು ಅವ್ರ ಹತ್ರನೇ, ಅವರೇ ಅದನ್ನು ಮತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು, ಲೆಕ್ಕ ಅವ್ರು ನೋಡ್ಕೋಬೇಕು. ಸೊ ಆ ಆಂಟಿ ನಮ್ಮಿಬ್ಬರಿಗೂ, ನಮ್ಮ 3 ಜನಕ್ಕೂ ಸುಮಾರು 1.5 ವರ್ಷ ಊಟ ಹಾಕಿದ್ದಾರೆ. 1.5 ವರ್ಷ. ಅಂದರೆ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ನಾವು ಲೈಫ್ನ ಹೆಂಗೆ ತೊಗೋತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಹಸುವಿದ್ದಾಗ ತುಂಬ ಖುಷಿಯಾಗಿರ್ತೀವಿ. ಹಸು ತುಂಬಿದ ಮೇಲೆ ಈ ತಲೆ ಇದೆಯಲ್ಲ, ಅದು ಬೇರೆ ಬೇರೆ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ. ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು ಅಂತ ಡಿಸೈರ್ ಸ್ಟಾರ್ಟ್ ಆಗುತ್ತೆ. ಆವಾಗಲೇ ನೆಮ್ಮದಿ ಕಳ್ಕೊಳ್ಳೋದು ನಾವು. ಹಸುವಿದ್ದಾಗ ನೆಮ್ಮದಿ ತುಂಬ ಇರುತ್ತೆ.